வெங்கசந்திரா கிராம பஞ்சாயத்திற்கு உட்பட்டிருக்கும் அனைத்து கிராம மக்களும் மழை காலங்களில் மழைநீர் பாலத்தின் மேல் ஆர்ப்பரித்து பல அடிகளில் செல்வதால் அவசர தேவைக்கு பாலத்தை கடந்து செல்ல முடியாமல் அவதிக்குள்ளாகி வந்தனர். இந்த பிரச்சனையை தவிர்க்கும் வண்ணமாக தங்கவயலின் சட்டமன்ற உறுப்பினர் திருமதி ரூபகலா சசிதர் அவர்கள் புதிய பாலத்தை கட்ட முயற்சி எடுத்து அதில் வெற்றி கண்டு சுமார் 4,50,00,000 புதிய பாலம் கட்ட கர்நாடக அரசாங்கத்திடம் ஒப்புதல் பெற்று இன்று அதற்கான பூமி பூஜையை தங்கவயலின் சட்டமன்ற உறுப்பினர் திருமதி ரூபகலா சசிதர் அவர்கள் தலைமையில் ஆரம்பமானது. நிகழ்ச்சியில் காங்கிரஸ் தலைவர்கள், காங்கிரஸ் தொண்டர்கள் மற்றும் பலதரப்பு மக்கள் ಕಲಂದು ಕೊಂಡனர். ಯೋಜನೆ ಇದು ಮೊದಲು ನನಗೆ ಗೊತ್ತಾಗ್ತಿರ್ಲಿಲ್ಲ. ಇವ್ರು ನನ್ನ ಜೊತೆಯಲ್ಲಿದ್ದರು, ನನ್ನ ತಂದೆಯವ್ರ ಒಡನಾಟದಲ್ಲಿದ್ದರು. ಪದ್ಮನಾಭ ರೆಡ್ಡಿ ಅಣ್ಣ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತವರೆಗೂ ಇಷ್ಟು ವರ್ಷಗಳ ಕಾಲ ಸತತವಾಗಿ 10 ವರ್ಷಗಳ ಕಾಲ ನನ್ನ ಜೊತೆಯಲ್ಲಿದ್ದು ಇವತ್ತು ನನಗೊಂದು ಜವಾಬ್ದಾರಿ ಕೊಡಿ ಅಂತ ಅವ್ರ ಬಾಯಲ್ಲಿ ಒಂದಿನೂ ಬರಲಿಲ್ಲ. ಅದೊಂದು ವಿಶೇಷವಾಗಿರುವಂಥ ವ್ಯಕ್ತಿತ್ವನ ನಾನು ನೋಡಿದೆ. ಅದಾದಮೇಲೆ ಒಂದು 20 ಕೋಟಿವರೆಗೂ ಚೆಕ್ ಡ್ಯಾಮ್ಸ್ನ ಮಾಡಿಸಿದ್ರು ಕಳೆದ ಸರ್ಕಾರ ಇದ್ದಾಗಿಂದಾನು. ಏನಕ್ಕೆ ಇವರು ಕಾಡಲ್ಲಿ ಸ್ಮಶಾನಗಳ ಹತ್ರ ಗೊತ್ತಿಲ್ಲದೆ ಇರೋ ದಾರಿಯಲ್ಲೆಲ್ಲ ಚೆಕ್ ಡ್ಯಾಮ್ಸ್ನ ಮಾಡಿಸ್ತಾರೆ? 2 ಕೋಟಿದು 3 ಕೋಟಿದು ಒಂದಿನಾನು ಅದ್ರ ಪ್ರಯೋಜನ ಏನು ಅಂತ ಗೊತ್ತಾಗಲಿಲ್ಲ ಅಂದಾಗ 2-3 ವರ್ಷದ ಹಿಂದೆ ಮಳೆ ಬಂದಾಗ ಆ ಪಾಲಾರ್ ನದಿಯಲ್ಲಿ ನೀರೆಲ್ಲ ಹರ್ಕೊಂಡು ಶಾಂತಿಪುರದ ಮೇಲೆ ಇದಕ್ಕೆ ಸೇರ್ತಾ ಇತ್ತು, ತಮಿಳ್ನಾಡಿಗೆ ಹೋಗಿ ಸೇರ್ತಾ ಇತ್ತು. ಅವತ್ತು ಅರ್ಥ ಆಯಿತು ನಮ್ಮ ರೈತರಿಗೆ ಬೇಸಿಗೆ ಬರೋ ಅಷ್ಟರಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲಿಂದಾನೇ ನೀರು ಬೋರ್ವೆಲ್ಸಲ್ಲಿ ಕಡಿಮೆ ಆಗ್ತಾ ಇದ್ದಿದ್ದನ್ನು ರೀಚಾರ್ಜ್ ಮಾಡಲಿಕ್ಕೋಸ್ಕರ ಇಂಥದ್ದೊಂದು ಯೋಜನೆ ಚೆಕ್ ಡ್ಯಾಮ್ಸ್ನ ಮಾಡಿಸೋವಂಥ ಒಂದು ದೂರದೃಷ್ಟಿ ಅಂತ ಆ ದಿನ ಅರ್ಥ ಆಯಿತು. ಚೆಕ್ ಡ್ಯಾಮ್ ಕಟ್ಸ್ಬಿಟ್ರು, ಕಾಡಲ್ಲಿ ಕಾಣಿಸ್ತಾನೆ ಇರಲಿಲ್ಲ, ದೂರ ಕರ್ಕೊಂಡು ಹೋಗ್ತಾಯಿದ್ರು, ಕಾರು ಹೋಗ್ತಾ ಇರಲಿಲ್ಲ, ನಾವು ನಡ್ಕೊಂಡು 1 ಕಿಲೋಮೀಟ್ರ್ 2 ಪ್ರಯೋಜನ ಏನು ಇಷ್ಟು ಕೋಟಿ ಹಾಕಿದ್ದೀನಿ ಅಂತ ಆವಾಗ ನನಗೆ ಸೈಂಟಿಫಿಕ್ಕಾಗಿ ಅರ್ಥ ಆಗಲಿಲ್ಲ ಏನಾದರೂ ಉಪಯೋಗ ಏನು ಅಂತ. ಆಮೇಲೆ ಅವ್ರ ದೂರದೃಷ್ಟಿ ನನಗೆ ಅರ್ಥ ಆಯಿತು. ಅದಾದಮೇಲೆ ನಾವು ಚೆಕ್ ಡ್ಯಾಮ್ಸ್ ಮಾಡಿದ್ರಿಂದ ಭಾಳ ಜನ ರೈತರಿಗೆ ಬೋರ್ವೆಲ್ಸಲ್ಲಿ ನೀರು ರೀಚಾರ್ಜ್ ಆಯಿತು, ನೀರಿನ ಮಟ್ಟ ತುಂಬ ಮೇಲೆ ಬಂತು. ಅದಾದಮೇಲೆ ಆ ಭಾಗದಲ್ಲಿ ಒಂದು 2-3 ಪಂಚಾಯತಿಗಳಲ್ಲಿ ನೀರಿನ ಅಭಾವ ಬರಲಿಲ್ಲ. ಅದಾದಮೇಲೆ ರಾಮಸಾಗರ ಕೆರೆಯಲ್ಲಿ ನೀರು ನಿಲ್ಲೋ ಅಂಥದ್ದು ಅವಕಾಶ ಮಾಡಿದ್ರು. ಸೊ ಈ ದೂರದೃಷ್ಟಿನ ನಾನು ಅರ್ಥ ಮಾಡ್ಕೊಂಡ್ಮೇಲೆ ಅವರ ಆಲೋಚನೆಗಳೇನಿದೆ ಅಂತ ಸ್ಪಂದಿಸುವಂಥ ಪ್ರಯತ್ನ ಮಾಡಿದಾಗ ಈ ಭಾಗದಲ್ಲೆಲ್ಲ ರೈತರು ಬೆಳೆ ಬೆಳೆದಾದ್ಮೇಲೆ ಮಳೆ ಬಂದಾಗ ಇದು ಯಾಕಂದರೆ ಇವಾಗ ನೋಡ್ಕೊಳ್ಳಿ ಇದು ಎಷ್ಟು ಹಳ್ಳದಲ್ಲಿದೆ ಅಂತಂದ್ಬಿಟ್ಟು 40 ವರ್ಷದ ಹಿಂದೆ ಮಾಡಿರುವಂಥ ಬ್ರಿಡ್ಜ್ ಇದು ಮಾಡಿದ್ದಾರೆ. ಆಗ ರೈತರಿಗೆ ಒಂದು ಏನೇ ಬೆಳೆ ಬೆಳೆದಿರೋದನ್ನು ಸಾಗಿಸ್ಬೇಕಾಗತ್ತೆ, ಈ ಕಡೆ ವಿಕೋಟ ಮಾರ್ಕೆಟ್ಗೋ ಇಲ್ಲ ನಮ್ಮ ಕಡೆ ಕೋಲಾರ್ಗೂ ಸಾಗಿಸ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಏನು ಸಮಸ್ಯೆ ಆಗ್ತಾ ಇತ್ತು, ಜೋಳ ಬೆಳೀಲಿ, ಟೊಮೊಟೊ ಬೆಳೀಲಿ, ಏನೇ ರೈತರು ಈ ಭಾಗದಲ್ಲಿ ಬೆಳೆದಿರುವಂಥ ರೈತರಿಗೆ ಟ್ಯಾಕ್ಟ್ರು ಯಾವುದ್ರಲ್ಲಿ ಓಡಾಡಿದ್ರು ಸಮಸ್ಯೆ ಇತ್ತು, ಅನುಕೂಲ ಇರಲಿಲ್ಲ. ಆ ಸಂದರ್ಭದಲ್ಲಿ ಯೋಚನೆ ಮಾಡಿದಾಗ ಏನು 50 ಲಕ್ಷದಲ್ಲಿ ಆಗೋ ಕೆಲಸ ಇದು ಆಗಿರಲಿಲ್ಲ. 1 ಕೋಟಿ 2 ಕೋಟಿ ತಂದರೂ ಆಗಲಿಲ್ಲ. ಆದರೂ ನಮಗೆ 3.5 ಕೋಟಿ ಕೊಟ್ಟರು. ಮತ್ತು ನಾವು ಇಂಜಿನಿಯರ್ನ ಟೆಕ್ನಿಕಲ್ ಸೆಕ್ಷನ್ನ ಕರ್ಕೊಂಡು ಬಂದಾಗ 4 ಕೋಟಿಯಿಂದ 4,50,00,000 ಎಸ್ಟಿಮೇಟ್ ಮಾಡಿದ್ರು. ಯಾಕಂದರೆ ಅದು ಬ್ರಿಡ್ಜ್ ಇದನ್ನು ಮಾಡಿದ್ರು, ಬ್ರಿಡ್ಜು ಮತ್ತು ಪಾಸ್ ಆಗೋ ಅಂತ ಇದನ್ನು ಮಾಡಬೇಕಾಯ್ತು, ರಸ್ತೆನೂ ಮಾಡಬೇಕಾಯ್ತು. 5.5 ಅಂತ ಏನು ಹೇಳ್ತಾ ಇದ್ದಾರೆ ಅಂದರೆ ಅಗಲ, ಆ ಕಡೆಯಿಂದ ಈ ಕಡೆ ಬಿಡ್ತು ಇಷ್ಟು 70 ಮೀಟರ್ಸ್ ಅಷ್ಟು ಉದ್ದ, ಮತ್ತು ಯಾವ ಥರ ಮಾಡ್ತೀವಿ, ನೀರಿಗೂ ಏನು ಮಾಡ್ಕೊತೀವಿ ಅಂತ ಒಂದು ಅವ್ರದ್ದು ಟೆಕ್ನಿಕಲ್ಲಾಗಿ MI ಡಿಪಾರ್ಟ್ಮೆಂಟ್ ಅಂತ ಅವ್ರು ನಿಮ್ಗೆ ಹೇಳಿದ್ರು ಏನು ಟೆಕ್ನಿಕಲ್ ವರ್ಷನಲ್ಲಿ ನಾವು ಮಾಡ್ತೀವಿ ಅಂತಂದ್ಬಿಟ್ಟು 3 ಕೋಟಿ ಕೊಟ್ಟಿದ್ರು. ಸರ್ಕಾರಕ್ಕೆ ಅಭಿನಂದನೆ ಹೇಳಬೇಕು. ಬೋಸರಾಜ್ ಮಂತ್ರಿಗಳು ಗ್ಯಾರಂಟಿ ಕಾರ್ಯಕ್ರಮ ಅನುಷ್ಠಾನ ಮಾಡಿದಾಗ ಯಾವಾಗಲೂ 60,000 ಕೋಟಿ ಈ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಬಳಸ್ತಾಯಿದ್ರು. ಇಡೀ ರಾಜ್ಯದಲ್ಲಿ 60,000 ಕೋಟಿ ಸಮಾಜ ಕಲ್ಯಾಣ ಅನುದಾನನ ವಿವಿಧ ಕಲ್ಯಾಣ ಯೋಜನೆಗಳು, ಎಲ್ಲಿ ರಸ್ತೆ ಅವಶ್ಯಕತೆ ಇದೆ, ಎಲ್ಲಿ ಹಳ್ಳಿ ರಸ್ತೆಗಳ ಅವಶ್ಯಕತೆ ಇದೆ, ನೀರು, ಕುಡಿಯೋ ನೀರು, ಈ ಥರದ್ದಕ್ಕೆ ಅನುದಾನ ಬಳಸ್ತಾ ಇದ್ದಿದ್ದು 60,000 ಕೋಟಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣುವಂಥದ್ದನ್ನು ಕೋವಿಡ್ ಆಗಿದ್ದ ತಕ್ಷಣ ದಿನಗಳಲ್ಲಿ ಭಾಳ ಎಕ್ಸ್ಪರ್ಟ್ ಕಮಿಟಿನ ಕರೆದು ಒಂದು ಮೀಟಿಂಗ್ ಮಾಡಿ ರೈತರನ್ನ, ಕಾರ್ಮಿಕ ವರ್ಗದವ್ರನ್ನ ಮತ್ತು ಅದ್ರ ಜೊತೆಯಲ್ಲಿ ಬಡ ಕುಟುಂಬಗಳನ್ನ ನಾವು ಪೋಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು, ಅಲ್ಲಿ ಪಾರದರ್ಶಕವಾಗಿರುವಂಥ ಪ್ರಯತ್ನ ಮಾಡಬೇಕು ಅಂತಂದಾಗ ಒಂದು ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಒಂದು 9 ಜನ ಅನುಭವ ಇರುವಂಥ ರಾಜಕಾರಣಿಗಳ ಜೊತೆ ಯಾವ ರೀತಿ ನಾವು ಈ ಭಾಗದಲ್ಲಿ ಹಳ್ಳಿ ಭಾಗದಲ್ಲಿರುವಂಥ ತಾಯಂದ್ರನ್ನೂ ಕೂಡ ಕಾಪಾಡ್ಕೋಬೇಕು ಅಂತಂದಾಗ ಒಂದು ಕಮಿಟಿಯಲ್ಲಿ ಈ ಗ್ಯಾರಂಟಿಗೆ ಅನುಷ್ಠಾನ ಯೋಜನೆಗಳನ್ನ ಯಾವ ರೀತಿ ಸಮರ್ಪಕವಾಗಿ ಮುಟ್ಟಿಸ್ಬೇಕು ಅನ್ನುವಂಥ ಸಂದರ್ಭದಲ್ಲಿ
ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಇಂಥವೆಲ್ಲ ಕಾರ್ಯಕ್ರಮಗಳು ಒಂದು ಮನೆಗೆ ಪ್ರತಿ ತಿಂಗಳು ಅವರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವ್ರ ಕಷ್ಟಕ್ಕೆ ಕಷ್ಟ ನಷ್ಟಗಳಿಗೆ ನಿಲ್ಲಬೇಕು, ಅನುಕೂಲ ಆಗಬೇಕು ಅಂತ ನೋಡಿದಾಗ ಪ್ರತಿ ತಿಂಗಳು ನನ್ನ ಕ್ಷೇತ್ರಕ್ಕೆ 45,000 ಕುಟುಂಬಗಳಿಗೆ 9 ಕೋಟಿ ಅನುದಾನ ಗೃಹಲಕ್ಷ್ಮಿ ಅನುದಾನ ಬರುತ್ತೆ ಸರ್ಕಾರದಿಂದ. ಪ್ರತಿ ತಿಂಗಳು 9 ಕೋಟಿ ಅನುದಾನ ಬರುತ್ತೆ. 2,65,00,000 ಅನ್ನಭಾಗ್ಯ ಯೋಜನೆಯಲ್ಲಿ ಬರುತ್ತೆ. 1,55,000 ಕುಟುಂಬಗಳಿಗೆ ಈ ಅನುದಾನ ಬರ್ತಾ ಇರೋದು. ಅದೇ ರೀತಿ ಗೃಹ ಜ್ಯೋತಿಯಿಂದನೂ ಅನುದಾನ ಬರ್ತಾ ಇದೆ. ಆ ಥರ ಪ್ರತಿ ಕ್ಷೇತ್ರಕ್ಕೆ ಶಕ್ತಿ ಯೋಜನೆಯಲ್ಲಿ ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ ಭಾಳ ಜನ ಕಾರ್ಮಿಕ ವರ್ಗದವರಿಗೆ, ರೈತ ಕುಟುಂಬದವರಿಗೆ, ತಾಯಂದಿರಿಗೆ ಇದು ಸಮರ್ಪಕವಾಗಿ ಕಾರ್ಯಕ್ರಮಗಳನ್ನ ಮುಟ್ಟಿಸ್ತಾ ಇರೋದ್ರಿಂದ ನಾವು ಆ ಅಭಿವೃದ್ಧಿ ಯೋಜನೆಗೆ ಕುಂಠಿತ ಆಗ್ತಾ ಇದೆ ಅನ್ನೋವಂಥ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಒಂದು ಹತ್ರ ಎಲ್ರಿಗೂ ಶಾಸಕರಿಗೆ ಯಾರ್ಯಾರು ಗೆದ್ದಿದ್ದಾರೆ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿರುವಂಥ ಶಾಸಕರಿಗೆ ಎಲ್ಲೋ ಒಂದು ಕಡೆ ಆ ಒಂದು ನೋವು ಕಾಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳನ್ನ ಭಾಳ ಗಟ್ಟಿಯಾಗಿ ಅನುಷ್ಠಾನ ಮಾಡಲಿಕ್ಕೆ PWD ಇಲಾಖೆ ಇರ್ಬೋದು, MI ಇಲಾಖೆ ಇರ್ಬೋದು, 3-4 ಇಲಾಖೆಗಳು ಸಮರ್ಪಕವಾಗಿ ರೈತರ ಜೊತೆಯಲ್ಲಿ ಇಲ್ಲಿನ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ರೀತಿ ನೀತಿಯಲ್ಲಿ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ. ಸರ್ಕಾರಕ್ಕೆ ಅಭಿನಂದನೆ. ಈ ಇಲಾಖೆಯ ಮಂತ್ರಿಗಳಾಗಿರುವಂಥ ಅನುಭವ ಇರುವಂಥವ್ರು ಕರೆದು ಬೋರ್ವೆಲ್ಸ್ ಕೊಡ್ತಾರೆ 15 ಕುಟುಂಬಗಳಿಗೆ. ಯಾಕಂದರೆ ನಮಗೆ ಬೋರ್ವೆಲ್ಸ್ 2-3 ವರ್ಷಗಳಿಂದ ಇರಲಿಲ್ಲ. 15 ಕುಟುಂಬಗಳನ್ನ ಗುರ್ತಿಸಿ ಒಂದು 15 ಕುಟುಂಬಗಳಿಗೆ ಈ ಸಂದರ್ಭದಲ್ಲಿ ಬೋರ್ವೆಲ್ ಕೊಡ್ತಾರೆ. ಎಲ್ರಿಗೂ ಕೂಡ ನೀರು ಸಿಕ್ಕುತ್ತೆ. ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವಂಥದ್ರಲ್ಲಿ ನಮ್ಮ ಸರ್ಕಾರ ಬಹಳ ಜವಾಬ್ದಾರಿ ಸ್ಥಾನ ಮತ್ತು ಪಾರದರ್ಶಕವಾಗಿರುವಂಥ ನಿರ್ಧಾರಗಳು ಮತ್ತು ದೂರದೃಷ್ಟಿ ಕಾರಣ ಅಂತ ಹೇಳ್ತೀನಿ. ಸರ್ಕಾರಕ್ಕೆ ಅಭಿನಂದನೆ ಹೇಳ್ತೀನಿ. ಈ ಯೋಜನೆನ ಅನುಷ್ಠಾನಕ್ಕೆ ತರಬೇಕು ಅಂದರೆ ಈ ಭಾಗದಲ್ಲಿ ಕೆಲವೊಂದು ಮುಖಂಡರು APMC ಮಾರ್ಕೆಟ್ ಯಾಕೆ ಬೇಕು, ಎಲ್ಲೆಲ್ಲಿ ಸ್ಟೇಟ್ ಹೈವೇ ಮಾಡಬೇಕು, ವಿಕೋಟಾಗೆ, ರಾಜ್ಪೇಟ್ ರೋಡ್ಗೆ ಸ್ಟೇಟ್ ಹೈವೇ ಇದ್ದರೆ ಯಾವ ರೀತಿ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ, ಕನೆಕ್ಟಿವಿಟಿ ಬರುತ್ತೆ ಅನ್ನೋವಂಥದ್ರಲ್ಲಿ ಭಾಳ ಜನ ಯಾವತ್ತೂ ನನ್ನನ್ನು ಈ 10 ವರ್ಷದಲ್ಲಿ ಒಂದು ಮಗಳಾಗಿ ನನ್ನನ್ನು ಕಾಪಾಡ್ಕೊಂಡಿದ್ದಾರೆ, ಜೊತೆಯಲ್ಲಿ ಹುಟ್ಟಿರೋ ಹೆಣ್ಮಗು ಕಾಪಾಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಈ ಕ್ರೆಡಿಟ್ ಸೇರಬೇಕಾಗತ್ತೆ. ಅವರೆಲ್ಲ ಆಶೀರ್ವಾದದಿಂದ ನಾನು ಇವೆಲ್ಲ ಮಾಡೋಕ್ಕೆ ಮಾತ್ರ ಸಾಧ್ಯ ಆಗಿದೆ. ಅವರ ದೂರದೃಷ್ಟಿನೇ ಇವತ್ತೇನಾದರೂ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದಕ್ಕೆ ಅವರೆಲ್ಲ ದೂರದೃಷ್ಟಿ, ಅವ್ರ ಸಂಕಲ್ಪ, ಅವ್ರ ಆಶೀರ್ವಾದ. ಒಂದು ಏನಾಗುತ್ತೆ, ಒಂದು ರಾಗಿನ ನಾವು ಬಿತ್ತನೆ ಹಾಕಿದಾಗ ಅದು ಫಸಲು ಸಿಗುತ್ತೆ ಅಂತಂದರೆ ಅವರಿಗೆ ಆ ದೂರದೃಷ್ಟಿ ಇತ್ತು. ಅದು ಇವತ್ತು ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದ್ರ ಫಲ ಸಿಗ್ತಾ ಇದೆ ರೈತರಿಗೆ, ಈ ಭಾಗದಲ್ಲಿರುವಂಥ ಕೂಲಿ ಕಾರ್ಮಿಕ